ಸರ್ ತುಂಬ ದಿನಗಳಿಂದ ಟೆನ್ಷನಲ್ಲಿ ಇದ್ವಿ. ಇವತ್ತು ಸ್ವಲ್ಪ ಸ್ಮೈಲ್ ಕಾಣಿಸುತ್ತೆ. ಸೊ ಆ ಬಿಟ್ಟು ಈಗ ರಕ್ತ ಇದೆ ಆ್ಯಕ್ಚುಲಿ. ಸೊ ಈಗ ಹೇಗಿದೆ ಮೈಂಡ್ ಸೆಟ್ ಈಗ ಸದ್ಯಕ್ಕೆ ಅಂತ? ನಿಮಗೆಲ್ಲ ಗೊತ್ತೇ ಇದೆ, ಎಲ್ಲ ಕಡೆ ಹೌಸ್ಫುಲ್ ಶೋಸ್ ಇದೆ. ಆಲ್ ಓವರ್ ಬೆಂಗಳೂರು, ಆಲ್ ಓವರ್ ಕರ್ನಾಟಕ. ನಮ್ಮದು ಪೂನಾದಲ್ಲೂ ಕೂಡ ಹೌಸ್ಫುಲ್ ಆಗಿದೆ, ಚೆನ್ನೈ ಹೌಸ್ಫುಲ್ ಆಗಿದೆ, ಬೇರೆ ಎಲ್ಲ ಸ್ಟೇಟಲ್ಲೂ ಕೂಡ ಹೌಸ್ಫುಲ್ ಆಗಿದೆ ಫಸ್ಟ್ ಟೈಮ್. ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸು ನಮಗೆ ಒಂದು ಭಯ ಇತ್ತು. ಯಾಕೆಂದರೆ ಥಿಯೇಟ್ರ್ಗಳು ಒಂದು 8ರಿಂದ 10 ತಿಂಗಳಿಂದ ಯಾವುದಿಂದನೇ ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಭಯ ಇತ್ತು. ಬಂಡವಾಳ ಹಾಕಿದ ಮೇಲೆ ಭಯನೂ ಇರಬೇಕಲ್ವ. ಹಾಗಾಗಿ ಏನು ಹೇಳೋದು, ಒಂದೇ ವರ್ಡು ಥ್ಯಾಂಕ್ ಯು ಅಂತ ಹೇಳ್ಬೋದು ಅಷ್ಟೇ. ಒಂದು ಚಿಕ್ಕ ಪದ, ಬಟ್ ಆದ್ರೂ ಪದಗಳಿಲ್ಲ. ತುಂಬ ಅಂದರೆ ಈಗ ನನಗೆ ಒಂದು 10 ಕಾಲ್ ಬರ್ತಾನೆ ಇದೆ, ಟಿಕೆಟ್ಗೋಸ್ಕರ ಕಾಲ್ ಬರ್ತಾಯಿದೆ. ನೀವು ಬುಕ್ ಮೈ ಶೋದಲ್ಲಿ ಒಂದು ಟಿಕೆಟ್ ಇಲ್ಲ ಸರ್, ಎಲ್ಲೂ ಇಲ್ಲ. ಇನ್ನು ನಮ್ಮದು ಎಲ್ಲ ಥಿಯೇಟ್ರು ಫುಲ್ ಇದೆ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಆಲ್ ಥಿಯೇಟರ್ಸ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್, ಆಲ್ ಥಿಯೇಟರ್ಸ್ ಎಲ್ಲ ಫುಲ್ ಇದೆ. ಇದೆಲ್ಲದಕ್ಕೂ ಒಂದೇ ವರ್ಡು ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಿಮ್ಮ ಸಪೋರ್ಟ್ಗೆ ಅಷ್ಟೇ. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ, ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಸರ್, ಇನ್ನೊಂದೇನಂದರೆ ತಮಿಳ್ ಸೆಂಟರ್, ತೆಲುಗು ಸೆಂಟರ್ ಅಂತ ಇರುತ್ತೆ, ಅಲ್ಲೂ ಕೂಡ ಸೋಲ್ಡ್ ಔಟ್ ಆಗಿದೆ. ಅಂದರೆ ನಾನು ಇವಾಗಲೇ ಚೆಕ್ ಮಾಡಿದ್ದೀನಿ, ಹೌದು ಸಮೇತ ಇದೆ. ಒಂದು ಟಿಕೆಟು ಇಲ್ಲ, ಸೋಲ್ಡ್ ಔಟ್. ನಾಡೇನೋ ಹೌಸ್ಫುಲ್ ಆಗಿದೆ. ಸೊ ಇದಕ್ಕೆ ಕಾರಣ ಏನಂತ ಈಗ ಏನು ಅಂತ ಅಂದರೆ, ಈ ಮೂವಿದು ನಾನು ಕೃಷ್ಣಾಗೆ ಹೇಳಿದ್ದೆ, ಸರ್ ಈ ಸಿನಿಮಾನ ನಾವು ಈ ಡೇಟ್ ಏನಕ್ಕೆ ಮಾಡಬೇಕು ಅಂದರೆ ನನಗೆ ಅದರ್ ಲ್ಯಾಂಗ್ವೇಜ್ ಥಿಯೇಟ್ರುಗಳು ಕೂಡ ಬೇಕು ಅಂತ. ಈಗ ಇಲ್ಲಿ ಸಂಧ್ಯಾ ಅಂತ ಒಂದು ಥಿಯೇಟ್ರ್ ಇದೆ, ನನಗೆ ತುಂಬ ಸ್ನೇಹಿತರದು ಮಡಿವಾಳ. ಅಲ್ಲಿ ಸಂಧ್ಯಾ ಅಂತಿದೆ, ಬಿ ನಾರಾಯಣಪುರದಲ್ಲಿ ಪುಷ್ಪಾಂಜಲಿ ಅಂತಿದೆ, ನಮ್ಮದೇ ಅರುಣ ಅಂತಿದೆ ಶ್ರೀರಾಮ್ಪುರದಲ್ಲಿ. ಅಲ್ಲಿಂದ ಬಂದು ನಿಮಗೆ ಮುಕುಂದ ಅಂತ ಇದೆ. ತುಂಬ ಥಿಯೇಟ್ರುಗಳಿದೆ, ಕೆ ಆರ್ ಪುರಮಲ್ಲಿ ಥಿಯೇಟ್ರ್ ಇದೆ. ಎಲ್ಲ ಅದರ್ ಲ್ಯಾಂಗ್ವೇಜ್ ಥಿಯೇಟ್ರಲ್ಲೂ ಈ ಸಿನಿಮಾನ ನಾವು ಪ್ಲೇ ಮಾಡಲೇಬೇಕು. ಏಕೆಂದರೆ ಇದು ಯೂನಿವರ್ಸಲ್ ಕಂಟೆಂಟು. ಇದು ನಮಗೆ ಎಕ್ಸ್ಪೆಕ್ಟೇಷನ್ ಇದ್ದೆ. ನಾನು ಅಲ್ಲೆಲ್ಲ ಇದನ್ನು ಈಗ ಸಿನಿಮಾ ಹೌಸ್ಫುಲ್ ಆಗಿದೆ, ಹಾಗಾಗಿ ನಾಳೆಯಿಂದ ಹಾಕ್ತೀನಿ ಎಲ್ಲ ಇದನ್ನು ಪ್ಲ್ಯಾನ್ ಮಾಡಿ 1 ವೀಕ್ ಬಿಫೋರೇ ಬಿ ನಾರಾಯಣಪುರ ಥಿಯೇಟ್ರ್ ಓನರ್ ಏನು ಸಿನಿಮಾ ಕೇಳಿಲ್ಲ, ನಾನೇ ಕರೆಸಿ, ಅಣ್ಣ ನೀವು ಈ ಸಿನಿಮಾನ ದಯವಿಟ್ಟು ಅಲ್ಲಿ ಪ್ಲೇ ಮಾಡಿ, ಈ ಸಿನಿಮಾ ತುಂಬ ಚೆನ್ನಾಗಿ ಹೋಗುತ್ತೆ ಅಂತೇಳಿ ಇವಾಗ ಫುಲ್ಲಾಗಿದೆ ಅಲ್ಲಿ. ಏಕೆ ಅಂತ ಅಂದರೆ ಈ ಕಂಟೆಂಟ್ ಬಂದು ನಿಮಗೆ ಇದು ಯೂನಿವರ್ಸಲ್ ಕಂಟೆಂಟ್, ದೇರ್ ಇಸ್ ನೋ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಹೇಳ್ಬೋದು ಇದಕ್ಕೆ. ಹಾಗಾಗಿ ಇದು ನಮಗೆ ಎಕ್ಸ್ಪೆಕ್ಟೆಡ್ಡು. ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನಿಮಾ ಹೋಗುತ್ತೆ, ಬಟ್ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇದು ಎಲ್ಲ ಲ್ಯಾಂಗ್ವೇಜಲ್ಲಿ ಹೋಗುತ್ತೆ ಅಂತ ಒಂದು ಗೊತ್ತಿತ್ತು, ಒಂದು ಪ್ರಿಡಿಕ್ಷನ್ ಮಾಡಿದ್ದೆ ನಾನು. ಹಾಗಾಗಿ ಇದನ್ನೆಲ್ಲರೂ ಕರೆದು ನಾನು ಸಿನಿಮಾ ಕೊಟ್ಟಿದ್ದೆ. ಯಾಕೆ ಮತ್ತೆ ಪ್ಯಾನ್ ಇಂಡಿಯಾ ಮಾಡಲಿಲ್ಲ? ಅಲ್ಲ, ಅದು ನಾವು ಓಪನಿಂಗ್ ಎಲ್ಲ ನೋಡಿದ್ರೆ ಪ್ಯಾನ್ ಇಂಡಿಯಾ ಯಾಕೆ ಮಾಡಿ? ಅಲ್ಲ, ಕಂಟೆಂಟ್ ತಾನಾಗೆ ನಮಗೆ ಪ್ಯಾನ್ ಇಂಡಿಯಾ ನಂಬಿಕೆ ಇಲ್ಲ. ಅಂದರೆ ಸಿನಿಮಾನ ಪ್ಯಾನ್ ಇಂಡಿಯಾಗೆ ಮಾಡೋದಕ್ಕೆ ಸಬ್ಜೆಕ್ಟ್ ಇದೆ, ಯೂನಿವರ್ಸಲ್ ಆಗಿದೆ. ಕರೆಕ್ಟ್, ಆಟೋಮೆಟಿಕಲಿ ಜನ ರಿಸೀವ್ ಮಾಡಿದ್ರೆ ಅದು ಪ್ಯಾನ್ ಇಂಡಿಯಾ. ನಾವು ಮಾಡೋಕ್ಕಿಂತ ತಾನಾಗಿ ಆಗಬೇಕು. ಲೈಕ್ ಇವಾಗ ನಾನು ಜಸ್ಟ್ ಇವಾಗ ನನಗೆ ಖುಷಿ ಆಯಿತು, ಚೆನ್ನೈ, ಪುಣೆ ಎಲ್ಲ ಹೌಸ್ಫುಲ್ ಅಂತ. ಅಂದರೆ ಗುಡ್ ಡೆವಲಪ್ಮೆಂಟ್. ಅಂದರೆ ಕನ್ನಡ ಸಿನಿಮಾಗೆ ಎಲ್ಲ ಕಡೆನೂ ಇಷ್ಟು ಒಂದು ಪ್ರಶಂಸೆ ಇದೆ, ಮತ್ತು ಅದಕ್ಕೆ ಆದಂಥ ಒಂದು ಸ್ಥಾನಮಾನ ಇದೆ. ಇದ್ರ ಜೊತೆಗೆ ಆಡಿಯನ್ಸ್ ಎನಿ ಲ್ಯಾಂಗ್ವೇಜ್, ಎಸ್ಪೆಷಲಿ ನಮ್ಮ ಕನ್ನಡದವರಂತೂ ತುಂಬ ಬುದ್ಧಿವಂತರು ಸಿನಿಮಾ ವಿಚಾರದಲ್ಲಿ ನೋಡೋ ಇದರಲ್ಲಿ. ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟು, ಆಮೇಲೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇತ್ತು, ಏನೋ ಒಂದು ಇತ್ತು ಫ್ಯಾಕ್ಟರ್ ಅಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸೊ ಬಂದೇ ಬರ್ತಾರೆ. ಸೊ ಆ ರೀತಿ ಬೇರೆ ಕಡೆನೂ ಹೌಸ್ಫುಲ್ ಆಗ್ತಿರೋದು ಖುಷಿ ಆಗ್ತಾ ಇದೆ. ಕನ್ನಡದ ಸಿನಿಮಾ ಜನ ಬರ್ತಾ ಇಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ನ ಸದ್ಯಕ್ಕೆ ಸಿನಿಮಾ ತೆಗೆದಾಕಿದೆ. ಸೊ ಅಂದರೆ ಇದು ಇಂಡಸ್ಟ್ರಿಗೆ ಒಂಥರ ಖುಷಿ ಸುದ್ದಿ ಅಂತ ಹೇಳ್ಬೋದು. ಯಾರ್ಯಾರ ಕಡೆಯಿಂದ ಕಾಲ್ಸ್ ಬಂತು ಅಂದರೆ ಇಂಡಸ್ಟ್ರಿಯವರಾಗಿರಲಿ, ಹೀರೋಗಳಾಗಿರಲಿ, ಏನಾರ ಪ್ರಶಂಸೆಯನ್ನು ವ್ಯಕ್ತಪಡಿಸಿ? ಸರ್, ಎಂಟೈರ್ ಇಂಡಸ್ಟ್ರಿದು ಒಂದೇ ಹಾರೈಕೆ ಇದ್ದಿದ್ದು, ಭೀಮಾ ವರ್ಕ್ ಆಗಬೇಕು. ಭೀಮಾ ವರ್ಕ್ ಆದರೆ ಎಲ್ಲರಿಗೂ ಒಂದು ಲೈಫ್ ಅಂತ. ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ, ಮೈನ್ ಮಾತ್ರ ನೋಡ್ತೀವಿ, ಪ್ರೊಡ್ಯೂಸರ್ ನೋಡ್ತೀವಿ, ಹೀರೋ ನೋಡ್ತೀವಿ, ಡೈರೆಕ್ಟರ್ ನೋಡ್ತೀವಿ, ಅಲ್ಲಿ ವರ್ಕ್ ಮಾಡೋ ಟೆಕ್ನಿಷಿಯನ್ಸ್ನ. ಬಟ್ ಹಿಂದೆ ಇರೋ ತುಂಬ ಜನ ಇದ್ದಾರೆ. ಒಂದು ಥಿಯೇಟ್ರ್ ಅಂತ ಬಂದೆ, ಆ ಎಕ್ಸಿಬಿಟರು, ಅಲ್ಲಿ ಕೆಲಸ ಮಾಡೋ ಹುಡುಗರು, ಆಮೇಲೆ ಈ ಶೋ ಇದ್ದಾಗ ರೆಪ್ರೆಸೆಂಟೇಟಿವ್ ಅಂತ ಒಬ್ಬ ಹುಡುಗ ಇರ್ತಾನೆ, ಅವರುಗಳು. ಸೊ ಪ್ರತಿಯೊಬ್ಬರು ಕೂಡ ಮ್ಯಾಟರ್ ಆಗ್ತಾರೆ. ಸೊ ಇದು ಇಷ್ಟು ಜನ ನಿಂತಿರೋಂಥ ಒಂದು ವೆರಿ ಬಿಗ್ ಇಂಡಸ್ಟ್ರಿ ಇದು. ಸೊ ಏನಾಗಿತ್ತು, ಒಂದು 8 ಮಂತ್ಸಿಂದ ಯಾವುದು ಸಿನಿಮಾಗಳಷ್ಟು ಮಟ್ಟಿಗೆ ನಿರೀಕ್ಷೆ ಇರಲಿಲ್ಲ, ನಿರೀಕ್ಷೆನೂ ಕೂಡ ಇದು ಮಾಡಿರಲಿಲ್ಲ. ಸೊ ಭೀಮಾ ಅದನ್ನು ಮಾಡಿದೆ. ಎಲ್ಲರೂ ನಮಗೆ ಮುಂಚೆ ನಿಮ್ಗಳ ಜೊತೆ ಇಂಟರ್ವ್ಯೂ ಮಾಡುವಾಗ ರಿಲೀಸ್ ಮುಂಚೆ ನೀವೆಲ್ಲ ಇದೇ ಕ್ವೆಶನ್ ಕೇಳ್ತಾಯಿದ್ರಿ, ಜನನ ಕರೆಸ್ತೀರಾ, ಬರ್ತಾರೆ ಥಿಯೇಟ್ರಿಗೆ ಅಂತ ಭಯ ಆಗೋದು. ಬಟ್ ಇವತ್ತು ನೆಮ್ಮದಿಯಾಗಿ ಸಮಾಧಾನವಾಗಿ ಹೇಳ್ತೀವಿ, 100% ತುಂಬ ದೊಡ್ಡ ಓಪನಿಂಗ್ ಸಿಕ್ಕಿದೆ. ಸೊ ಈಗಂತೂ ಈವ್ನಿಂಗಿಂದ ಅಂತೂ ನಮಗೆ ಎಲ್ಲ ಹೌಸ್ಫುಲ್ ಬರೀ ವೀಡಿಯೋಗಳು, ತುಂಬ ಕಡೆಯಿಂದ ವೀಡಿಯೋಸ್ ಬರ್ತಾಯಿದೆ, ಬ್ಲ್ಯಾಕ್ ಟಿಕೆಟ್ಸ್ ಸೇಲ್ ಆಗ್ತಿರೋದು ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಕೇಳ್ತಾ ಇದ್ವಿ ತುಂಬ ಮುಂಚೆ, ಬಟ್ ಇವಾಗ ಮತ್ತೆ ಅದಾಗಿರೋದು ಒಂದು ತುಂಬ ಖುಷಿ ಕೊಡ್ತಾ ಇದೆ. ಈಗ ಎಲ್ಲಿ ಸರ್ ಅದು? ಎಲ್ಲ ಥಿಯೇಟ್ರು ಬ್ಲ್ಯಾಕ್ ಟಿಕೆಟ್ಸ್ ಇದಾಗ್ತದೆ ಈಗ ಒಂದು ಕಡೆಯಿಂದ ಬಂತು. ಸೊ ಎಲ್ಲ ಕಡೆ ಚೆನ್ನಾಗಿದೆ. ಲಾಸ್ಟ್ ಸರ್ ಫುಲ್
ಸರ್ ಇವತ್ತು ಫುಲ್ ಡೇ ಹೌಸ್ಫುಲ್ ಆಗಿದೆ. ಸುಮ್ಮನೆ ಅಂದಾಜು ಲೆಕ್ಕದಲ್ಲಿ ಸುಮ್ಮನೆ ಏನಾದ್ರು ಹೇಳ್ತೀರಾ ಕಲೆಕ್ಷನ್ ಯಾವ ಮಟ್ಟದಲ್ಲಿ ಇದೆ? ಯಾಕೆ ಯಾವಾಗಲೂ ಕಲೆಕ್ಷನ್ ಇಷ್ಟೊಂದು ಹೌಸ್ಫುಲ್ ಆಗ್ತಿದೆ, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೀವು ವೀಡಿಯೋಗಳ ತೆಗೆದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಷ್ಟು ಥಿಯೇಟ್ರ್ ಹೌಸ್ಫುಲ್ ಆಗಿದೆ, ಎಷ್ಟು ಸೀಟ್ಸ್ ಇದೆ, 200 ರೂಪಾಯಿ 150 ರೂಪಾಯಿ 200 ರೂಪಾಯಿ ಥರ ಲೆಕ್ಕ ಹಾಕ್ಕೊಂಡು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಬೆಸ್ಟ್. ಸರ್ ಇನ್ನೊಂದು ನಿಮ್ಮ ಸ್ಮೈಲ್ ತುಂಬ ಇಷ್ಟ ಆಯಿತು. ಹೌದಾ, ಥ್ಯಾಂಕ್ ಯು ಸರ್. ಇಷ್ಟು ದಿನ ಹಿಂಗಿರ್ತಾ ಇದ್ದೆ, ಇವತ್ತು ಇಲ್ಲ ಅಯ್ಯೋ ಆ ಥರ ಎಲ್ಲ ಇಲ್ಲ. ಯಾಕೆಂದರೆ ನಾನು ಪ್ರೀ ರಿಲೀಸ್ ಈವೆಂಟಲ್ಲೂ ಅವತ್ತು ಹೇಳಿದೆ, ಬೇಕಾದ್ರೆ ನೀವು ಅದು ಅಂದು ಇಂದು ಅಂತ 2 ಭಾಗ ಮಾಡಾಕ್ತಿರಲ್ಲ, ಅದಾಗ ಬೇಕಾದ್ರೆ ನೋಡಿ. ನಾನು ಅವತ್ತು ಹೇಳಿದ್ದೆ ಸಕ್ಸಸ್ ಮೀಟಲ್ಲಿ ಮಾಡೋಣ. ಆಮೇಲೆ ಭೀಮನ ಇಷ್ಟು ಈ ವೇದಿಕೆಯಲ್ಲಿ ಬಂದಿದ್ದಂಥ ಅತಿಥಿಗಳು ಹೇಳಿದ್ರು, ಜಗದೀಶ್ ತುಂಬ ರಿಸೀವ್ ತೊಗೊಂಡು ಮಾತಾಡಿಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಅಂತೆಲ್ಲ. ಅದೆಲ್ಲ ಒಂದು ಮಿನಿಮಮ್ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ ಸರ್. ಯಾಕೆ ಅಂತಂದರೆ ಗೆದ್ದಾದ ಮೇಲೆ ಮಾತಾಡೋದು ಅಂತಲ್ಲ, ಒಂದು ಮಿನಿಮಮ್ ಕ್ಯಾಲ್ಕುಲೇಷನಲ್ಲಿ ಮಾಡಿರ್ತೀವಿ. ಅವತ್ತು ಇದೇ ಸ್ಮೈಲ್, ಇವಾಗಲೂ ಇದೇ ಸ್ಮೈಲ್. ಹೀಗೆ ಇರಲಿ ಸರ್ ಸ್ಮೈಲ್. ಅಯ್ಯೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊನೆಯದಾಗಿ ಭೀಮಾ 2 ಇಂಟ್ ಆಲ್ರೆಡಿ ಕೊಟ್ಟಿದ್ದೀರಾ, ಆಲ್ರೆಡಿ ಸ್ಟೋರಿ ರೆಡಿ ಇದೆಯಾ ಹೇಗೆ ಅಂತ? ಏನು ಸರ್ ಈಗ ನಾವು ಎಸ್ ಅಂದರೂ ತಪ್ಪು, ನೋ ಅಂದರೂ ತಪ್ಪು. ಯಾಕೆ ಅಂತ ಅಂದರೆ ದಟ್ ಈಸ್ ಕಂಪ್ಲೀಟ್ ಲೆಫ್ಟ್ ಟು ವಿಜಯ್ ಸರ್. ಥ್ಯಾಂಕ್ ಯು. ಸರ್ ಥ್ಯಾಂಕ್ ಯು.